ನೀವೇನಾದ್ರೂ ರೀಸೆಂಟ್ ಆಗಿ ಚಾಟ್ ಜಿಪಿಟಿ ಒಳಗಡೆ ಪ್ಲಗ್ಇನ್ ಅನ್ನು ಹೊಸ ಸೆಕ್ಷನ್ ಅನ್ನ ನೋಡಿದ್ರಿ ಅಂತಂದ್ರ ಇದರಿಂದ ನಿಮಗೆ ಏನ್ ಯೂಸ್ ಐತಿ, ಇದ್ರೊಳಗಡೆ ನೀವು ಯಾವ್ದನ್ನ ಇನ್ಸ್ಟಾಲ್ ಮಾಡ್ಬೇಕಾ, ಇದ್ರೊಳಗಡೆ ರಿಯಲಿ ನಿಮ್ಗೆ ಯಾವ ಕೆಲ್ಸಕ್ಕೆ ಬರ್ತಾವ, ಇದನ್ನ ನಿಜವಾಗ್ಲೂ ನೀವು ಯೂಸ್ ಮಾಡಬಹುದೇನೋ ಅಂತ ಹೇಳಿ ಕನ್ಫ್ಯೂಷನ್ ಒಳಗಿದ್ರಿ ಅಂತಂದ್ರ ಈ ವಿಡಿಯೋ ಒಳಗಡೆ ನಾನು ನಿಮ್ಮ ಎಲ್ಲಾ ಕ್ವಶನ್ಗ ಆನ್ಸರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ಚಾಟ್ ಜಿಪಿಟಿ ಪ್ಲಗ್ಇನ್ಸ್ ಅಂದ್ರೆ ಏನ, ಇವುಗಳನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಬೇಕಾ, ಎನೇಬಲ್ ಮಾಡ್ಬೇಕಾ, ಡಿಸೇಬಲ್ ಮಾಡ್ಬೇಕಾ, ಚಾಟ್ ಜಿಪಿಟಿ ಒಳಗಡೆ ಇವುಗಳನ್ನ ಯಾವ ತರ ಯೂಸ್ ಮಾಡ್ಬೇಕಾ, ಮತ್ತೆ ನಿಮ್ಮ ರಿಯಲ್ ಲೈಫ್ ಒಳಗಡೆ ಇವುಗಳನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತೇಳಿ ಎಲ್ಲಾ ಕ್ಲಿಯರ್ ಆಗಿ ತಿಳ್ಕೊಳ್ತೀರಿ. ಬಟ್ ಇದೆಲ್ಲಾನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತೇನೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ಚಾಟ್ ಜಿಪಿಟಿ ಪ್ಲಗ್ಇನ್ಸ್ ಅಂದ್ರೆ ಏನು? ಚಾಟ್ ಜಿಪಿಟಿ ಒಳಗಡೆ ಪ್ಲಗ್ಇನ್ಸ್ ಅಂದ್ರೆ ಚಾಟ್ ಜಿಪಿಟಿ ಒಳಗ ಹೊಸ ಕೆಪಾಬಿಲಿಟಿ ಅಥವಾ ಇಂಟಿಗ್ರೇಷನ್ ಅನ್ನ ಸೇರಿಸುವಂತ ಒಂದು ಎಕ್ಸ್ಟೆನ್ಷನ್. ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರ ಪ್ರತಿಯೊಂದು ಕೆಲಸಕ್ಕೂ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡೋದ್ರ ಬದಲಿ ಚಾಟ್ ಜಿಪಿಟಿ ಒಳಗಡೆನ ಆ ಫಂಕ್ಷನಾಲಿಟಿಯನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಚಾಟ್ ಜಿಪಿಟಿ ಒಳಗಡೆನೆ ಯೂಸ್ ಮಾಡೋದಕ್ಕೆ ಪ್ಲಗ್ಇನ್ಸ್ ಅಂತ ಹೇಳಿ ಕರೀತಾರೆ. ಸೊ ಇವಾಗ ಚಾಟ್ ಜಿಪಿಟಿ ಒಳಗಡೆ ಪ್ಲಗ್ಇನ್ಸ್ ಅನ್ನ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ chatgpt.com ಗೆ ಬರ್ರಿ. ಇಲ್ಲಿ ಬಂದ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಡ್ರಿ. ಚಾಟ್ ಜಿಪಿಟಿ ಒಳಗಡೆ ಪ್ಲಗ್ಇನ್ಸ್ ಯೂಸ್ ಮಾಡ್ಬೇಕಾದ್ರೆ ನೀವು ಪೇಡ್ ವರ್ಷನ್ ಅನ್ನ ಯೂಸ್ ಮಾಡ್ತಿರ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪ್ಲಗ್ಇನ್ಸ್ ನಿಮ್ಮ ಫ್ರೀ, ಪ್ರೋ, ಮ್ಯಾಕ್ಸ್ ವರ್ಷನ್ ಎಲ್ಲದರೊಳಗಡೆ ಕೂಡ ಅವೈಲೇಬಲ್ ಇದಾವ. ಸೊ ನಾವಿವತ್ತು ಫ್ರೀ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನೀವು ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ನೋಡ್ತಿರ್ಬೋದ. ನಾ ಇಲ್ಲಿ ಫ್ರೀ ಅಕೌಂಟ್ ಅನ್ನ ಯೂಸ್ ಮಾಡಿ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೇನೆ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೈಡ್ ಬಾರ್ ಅನ್ನ ಓಪನ್ ಮಾಡ್ರಿ. ಸೈಡ್ ಬಾರ್ ಅನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಕೆಳಗಡೆ ಪ್ಲಗ್ಇನ್ಸ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಸೈಡ್ ಬಾರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ ಸ್ಟೋರ್ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೀವು ಬಹಳಷ್ಟು ಪ್ಲಗ್ಇನ್ಸ್ ಗಳನ್ನ ನೋಡ್ತಾ ಇರಬಹುದು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಲ್ಡ್ ಪ್ಲಗ್ಇನ್ಸ್ ಅಂದ್ರೆ ಇವುಗಳನ್ನ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಫೀಚರ್ ಒಳಗಡೆ ಇಲ್ಲಿ ಒಂದಿಷ್ಟು ಪ್ಲಗ್ಇನ್ಸ್ ಇದಾವ. ಪ್ರಾಡಕ್ಟಿವಿಟಿ, ಕ್ರಿಯೇಟಿವಿಟಿ, ಡೆವಲಪರ್ ಟೂಲ್ಸ್, ಬಿಸ್ನೆಸ್ ಅಂಡ್ ಆಪರೇಷನ್ಸ್, ಡೇಟಾ ಅನಾಲಿಟಿಕ್ಸ್, ಕಮ್ಯುನಿಕೇಶನ್, ಎಜುಕೇಶನಲ್ ರಿಸರ್ಚ್, ಸೆಕ್ಯೂರಿಟಿ, ಫೈನಾನ್ಸ್, ಹೆಲ್ತ್ ಕೇರ್, ಟ್ರಾವೆಲ್, ಇದೇ ತರ 100 ಪ್ಲಗ್ಇನ್ಸ್ ಇಲ್ಲಿ ಇದಾವ. ಬಟ್ ಇದ್ರೊಳಗಡೆ ನಿಮಗೆ ಯಾವ್ದು ಯೂಸ್ಫುಲ್ ಐತಿ, ನಿಮಗೆ ಯಾವ್ದು ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗ್ತೈತಿ. ಡಿಸೈಡ್ ಮಾಡೋದು ತುಂಬಾ ಈಸಿ ಐತಿ. ಸಪೋಸ್ ಅನ್ಕೊಡ್ರಿ ನೀವು ಕರೆಂಟ್ಲಿ ಎಲ್ಲೋ ಒಂದು ಊರಿಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ ಇದ್ದೀರಿ ಅಂತ. ಓಕೆ, ಸೊ ಬೆಂಗಳೂರಿಂದ ಮುಂಬೈ ಹೋಗ್ಬೇಕು ಅಂತ ಇದ್ದೀರಿ. ಟಿಕೆಟ್ ಅನ್ನ ಸರ್ಚ್ ಮಾಡ್ಬೇಕಾದ್ರೆ ನೀವು ಏನ್ ಮಾಡ್ತೀರಿ? ಜನರಲಿ ಗೂಗಲ್ ಹೋಗ್ಬಿಟ್ಟು ಗೂಗಲ್ ಒಳಗಡೆ ಬೆಂಗಳೂರು ಟು ಮುಂಬೈ ಅಂತ ಹೇಳಿ ಸರ್ಚ್ ಮಾಡ್ತೀರಿ. ಬಸ್ ಟಿಕೆಟ್ಸ್ ಅಂತ ಸರ್ಚ್ ಮಾಡ್ತೀರಿ. ನಿಮ್ಗೆ ಔಟ್ಪುಟ್ ಬರ್ತೈತಿ. ಅಲ್ಲಿಂದ ಆ ವೆಬ್ಸೈಟ್ಸ್ ಹೋಗ್ತೀರಿ. ವೆಬ್ಸೈಟ್ ಒಳಗಡೆ ಚೆಕ್ ಮಾಡ್ತೀರಿ. ಅಲ್ಲಿ ನಿಮ್ಗೆ ಸೀಟ್ಸ್ ಎಷ್ಟು ಅವೈಲೇಬಲ್ ಇದಾವ, ಸ್ಲೀಪರ್ ಕೋಚ್, AC ಕೋಚ್ ಎಲ್ಲಾನು ನೀವು ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀರಿ. ರೈಟ್? ಸೊ ಮಲ್ಟಿಪಲ್ ವೆಬ್ಸೈಟ್ಸ್, ಮಲ್ಟಿಪಲ್ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಬಟ್ ನೀವು ಇವಾಗ ಈ ಕೆಲಸನ ಚಾಟ್ ಜಿಪಿಟಿ ಒಳಗಡೆನೆ ಮಾಡಬಹುದಾ? ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಸರ್ಚ್ ಒಳಗಡೆ ಏನ್ ಮಾಡ್ತೇನೆ ಅಂತಂದ್ರೆ, ಇಲ್ಲ ಅಂದ್ರೆ ಇಲ್ಲಿ ಟ್ರಾವೆಲ್ ಒಳಗಡೆ ಹೋಗ್ಬಿಡ್ತೇನೆ. ಟ್ರಾವೆಲ್ ಸೆಕ್ಷನ್ ಏನೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಹೋಗ್ಬೋದಾ? ಇಲ್ಲಿ ಟ್ರಾವೆಲ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬಹಳಷ್ಟು ಪ್ಲಗ್ಇನ್ಸ್ ಇದಾವ. ಸೊ ಇದ್ರೊಳಗಡೆ ನೀವು ಇಲ್ಲಿ ಮೇಕ್ ಮೈ ಟ್ರಿಪ್ ನೋಡ್ತಿರ್ಬೋದು. ಇಲ್ಲಿ ನೀವು ಹೋಟೆಲ್ಸ್ ಗಳನ್ನ ಬುಕ್ ಮಾಡ್ಬೋದಾ, ಫ್ಲೈಟ್ಸ್ ಗಳನ್ನ ಬುಕ್ ಮಾಡ್ಬೋದಾ, ಕ್ಯಾಬ್ಸ್ ಬುಕ್ ಮಾಡ್ಬೋದಾ. ಸೊ ಇದೇ ತರ ನಿಮ್ಗೆ ಇಲ್ಲಿ ಅಬಿ ಬಸ್ ಅಥವಾ ರೆಡ್ ಬಸ್ ಕೂಡ ಐತಿ. ಸೊ ಇಲ್ಲಿ ಅಬಿ ಬಸ್ ಅಂತ ಐತಿ, ಇದೇ ತರ ರೆಡ್ ಬಸ್ ಕೂಡ ಐತಿ. ಇಲ್ಲಿ ನಾ ಇಲ್ಲಿ ಸರ್ಚ್ ಮಾಡ್ತಾನೆ ರೆಡ್ ಬಸ್. ಓಕೆ, ಸೊ ಇಲ್ಲಿ ರೆಡ್ ಬಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ರೆಡ್ ಬಸ್ ಬರ್ತೈತಿ. ಇಲ್ಲಿ ನೋಡ್ರಿ, ರೆಡ್ ಬಸ್ ಇಂಟರ್ಸಿಟಿ ಬಸ್ ಸರ್ಚ್. ಇವಾಗ ಇಲ್ಲಿ ಪ್ಲಸ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲ ಅಂತಂದ್ರೆ ಈ ಅಬಿ ಬಸ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು ಇನ್ಸ್ಟಾಲ್ ಪ್ಲಗ್ಇನ್ ಅಂತ ಬಟನ್ ಕೂಡ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇನ್ಸ್ಟಾಲ್ ಆಗ್ತೈತಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ರಿ. ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಈ ಅಪ್ಲಿಕೇಶನ್ ಅಥವಾ ಈ ಒಂದು ಪ್ಲಗ್ಇನ್ ಏನೆಲ್ಲ ಕೆಲಸ ಮಾಡ್ತೈತಿ ಅಂತ ಹೇಳಿ. ಫೈಂಡ್ ಬಸಸ್ ಬಿಟ್ವೀನ್ 2 cities on a red bus and quickly narrow down options with the filters for amenities, AC, sleeper, onboard washroom, price, departure time and bus operator. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಪ್ಲಗ್ಇನ್ ಅನ್ನ ಇನ್ಸ್ಟಾಲ್ ಮಾಡ್ತೇನೆ. ಇಟ್ ಈಸ್ ವೆರಿ ಈಸಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ರಿ.
ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಕೆಲವೊಂದು ಪ್ಲಗ್ಇನ್ಸ್ ಗೆ ನೀವು ಸೈನ್ ಇನ್ ಅಥವಾ ಸೈನ್ ಅಪ್ ಮಾಡ್ಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ ಕ್ಯಾನ್ವಾ ಆಯ್ತು, ಅಡೋಬೆ ಆಯ್ತು, ಆಮೇಲೆ ವೇರಿಯಸ್ ಝೂಮ್ ಆಯ್ತು. ಈ ತರ ಪ್ಲಗ್ಇನ್ಸ್ ಗೆ ನೀವು ಲಾಗಿನ್ ಮಾಡ್ಬೇಕಾಗ್ತೈತಿ. ಬಿಕಾಸ್ ಅವ್ರ ಪ್ಲಾಟ್ಫಾರ್ಮ್ ಒಳಗಡೆ ನಿಮ್ಮ ಅಕೌಂಟ್ ಇರೋದ ಇಂಪಾರ್ಟೆಂಟ್ ಇರ್ತೈತಿ. ಬಟ್ ಇಲ್ಲಿ ಫಾರ್ ರೆಡ್ ಬಸ್ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಅಂತ ಕ್ಲಿಕ್ ಮಾಡಬಹುದು. ನಿಮ್ಗೆ ಸೈನ್ ಇನ್ ಬೇಕಾಗಿತ್ತು ಅಂತಂದ್ರೆ ಅಲ್ಲಿ 2 ಆಪ್ಷನ್ ನಿಮ್ಗೆ ವಿಸಿಬಲ್ ಇರ್ತಾವ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಜಸ್ಟ್ ಗೂಗಲ್ ಅಕೌಂಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬಹುದು. ಸೊ ಇವಾಗ ನಾ ಅಲ್ಲಿ ಕನೆಕ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಈ ಬಟನ್ ಚೇಂಜ್ ಆಯ್ತು. ಆಮೇಲೆ ಅದ್ರ ಪಕ್ಕ ಒಂದು 3 ಡಾಟ್ ಬಟನ್ ಕೂಡ ಬಂದೈತಿ. ಇಲ್ಲಿ ಟ್ರೈ ನ ಚಾರ್ಟ್ ಅಂತ ಯೂಸ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಚಾರ್ಟ್ ಒಳಗಡೆ ರೆಡ್ ಬಸ್ ಅನ್ನ ಇವಾಗ ಯೂಸ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ಒಂದನೇದಾಗಿ ನೀವು ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಎರಡನೇದಾಗಿ ಇಲ್ಲಿ ಮ್ಯಾನೇಜ್ ಅಂತ ಐತೆ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಇದೆ ಈ ರೆಡ್ ಬಸ್ ಏನ್ ಪ್ಲಗ್ ಇನ್ ಐತಲ್ಲ ಅದರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತೈತಿ. ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ಟ್ರೈ ನ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಚಾರ್ಟ್ ಒಳಗಡೆ ರೆಡ್ ಬಸ್ ಸೆಲೆಕ್ಟ್ ಆಗೈತಿ. ಸರ್ಚ್ AC buses ಫ್ರಮ್ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಫಾರ್ ಟುಮಾರೋ ಈವ್ನಿಂಗ್. ಬಟ್ ಇನ್ ಅವರ್ ಕೇಸ್ ವಿ ವರ್ ಗೋಯಿಂಗ್ ಟು ಮುಂಬೈ, ರೈಟ್? ಸೊ ನಾ ಇಲ್ಲಿ ಮುಂಬೈ ಅಂತ ಚೇಂಜ್ ಮಾಡ್ತಾನೆ. ಓಕೆ, ಸೊ ಇವಾಗ ಮುಂಬೈ ಅಂತ ಸರ್ಚ್ ಮಾಡ್ತಾನೆ. ಇವಾಗ ಎಂಟರ್ ಕೊಡ್ತಾನೆ. ನೋಡ್ರಿ ಇದು ನಮಗೆ ಯಾವ ತರ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ ಅಂತ ಹೇಳಿ. ಇದು ಇವಾಗ ರೆಡ್ ಬಸ್ ಕನೆಕ್ಟರ್ ಅಥವಾ ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಳ್ತೈತಿ. ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಯಾವ್ಯಾವ ಬಸ್ಸಸ್ ಇದಾವಲ್ಲ ಅದೆಲ್ಲದರದ ಪ್ರೈಸ್, ಟೈಮಿಂಗ್, ಯಾವ ಬಸ್ ಇದಾವ, ಆ ಬಸ್ ಸ್ಪೆಷಾಲಿಟಿ ಏನೈತಿ, ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವ, ರೇಟಿಂಗ್ಸ್ ಏನೈತಿ, ಸೀಟ್ಸ್ ಅನ್ನ ನೀವು ಡೈರೆಕ್ಟ್ ಆಗಿ ವ್ಯೂ ಮಾಡ್ಬೇಕಂದ್ರೆ ಇಲ್ಲಿ ವ್ಯೂ ಸ್ಟಾರ್ಟ್ ಸೀಟ್ಸ್ ಮೇಲೆ ಕ್ಲಿಕ್ ಮಾಡಬಹುದು. ಆಮೇಲೆ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತೈತಿ. ಇದಷ್ಟೇ ಅಲ್ಲದೆ ನೀವು ಇಲ್ಲಿ ನ್ಯಾರೋ ಡೌನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಲೀಪರ್ ಕ್ಲಾಸ್ ಅಷ್ಟೇ ಬೇಕಾಗಿತ್ತ, ಸ್ಲೀಪರ್ ಬಸ್ಸಸ್ ಓನ್ಲಿ ಅಂತ ಸರ್ಚ್ ಮಾಡ್ರಿ. ಪ್ರೊಮೋ ಕೋಡ್ ಅನ್ನ ಸರ್ಚ್ ಮಾಡ್ರಿ, ಲೋವೆಸ್ಟ್ ಫೇರ್ ಅನ್ನ ಸರ್ಚ್ ಮಾಡ್ರಿ, ಹೈಯೆಸ್ಟ್ ರೇಟೆಡ್ ಬಸ್ಸಸ್ ವಿತ್ ಆನ್ ಬೋರ್ಡ್ ವಾಶ್ರೂಮ್ ಅಥವಾ ಟಾಯ್ಲೆಟ್, ಸ್ಪೆಸಿಫಿಕ್ ಡಿಪಾರ್ಚರ್ ಟೈಮ್ ಅದನ್ನ ಕೂಡ ನೀವು ಮೆನ್ಷನ್ ಮಾಡಬಹುದು. ಇದನ್ನ ನೀವು ಗೂಗಲ್ ಒಳಗಡೆ ಸರ್ಚ್ ಮಾಡಿ ಕಂಪೇರ್ ಮಾಡ್ರಿ. ಅಲ್ಲೇನಾಗ್ತೈತಿ ನೀವೆಲ್ಲ ಮ್ಯಾನ್ಯುಲಿ ನ್ಯಾರೋ ಡೌನ್ ಮಾಡ್ಬೇಕಾ, ನೀವು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕಾ, ಈ ಎಲ್ಲಾ ಥಿಂಗ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾ. ಬಟ್ ಇಲ್ಲಿ ಆ ತರ ಇಲ್ಲ. ನಿಮ್ಗೆ ಇವಾಗ ಸಪೋಸ್ ಅನ್ಕೊಡ್ರಿ ಜಸ್ಟ್ ವಿತ್ ಇನ್ 1500 rupees ಒಳಗಡೆ ಟಿಕೆಟ್ ಬೇಕು ಅಂತ ಅನ್ಕೊಡ್ರಿ. ನಾ ಇಲ್ಲಿ ಜಸ್ಟ್ ಸರ್ಚ್ ಮಾಡ್ತಾನೆ ಲೋವೆಸ್ಟ್ ಫೇರ್. ಸೊ ಲೋವೆಸ್ಟ್ ಫೇರ್ ಅಂತ ಐತಲ್ಲ ಇಲ್ಲಿ ಆಲ್ರೆಡಿ ಡೈರೆಕ್ಟ್ ಎಂಟ್ರಿ ಐತಿ. ನಾ ಇದ್ರ ಮೇಲೆ ಲೋವೆಸ್ಟ್ ರೇಟ್ ಅಂತ ಕ್ಲಿಕ್ ಮಾಡ್ತಾನೆ. ಶೋ ಮಿ ದ ಬಸ್ಸಸ್ ವಿತ್ ಲೋವೆಸ್ಟ್ ಫೇರ್ ಅಂತ ಬಂತ. ಇವಾಗ ನೋಡ್ರಿ ಇದ ಲೋವೆಸ್ಟ್ ಫೇರ್ ಇರೋ ಬಸ್ಸಸ್ ಅನ್ನ ಇಲ್ಲಿ ತೋರ್ಸ್ಲಿಕ್ಕೆ. ಇದ್ರ ಮೇಲೆ ನೀವು ಡೈರೆಕ್ಟ್ ಆಗಿ ಮತ್ತೆ ಇಲ್ಲಿ ಲಿಂಕ್ಸ್ ಇರ್ತಾವಲ್ಲ ಇದುಗಳನ್ನ ಕ್ಲಿಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬೋದು. ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ವ್ಯೂ ಸೀಟ್ಸ್ ಅಂತ ಐತಲ್ಲ ಇದ್ರ ಮೇಲೆ ಇಲ್ಲಿ ವ್ಯೂ ಸೀಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಆ ಬಸ್ದ ಸೀಟ್ಸ್ ಏನೈತಲ್ಲ ಅಲ್ಲಿಗೆ ತಗೊಂಡೋಗಿ ನಿಮ್ಗೆ ಲ್ಯಾಂಡ್ ಮಾಡ್ತೈತಿ. ಸೊ ದಿಸ್ ಈಸ್ ದಿ ಬೆಸ್ಟ್ ಪಾರ್ಟ್. ನೀವು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಸೀಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಪ್ರೈಸಿಂಗ್ಸ್ ಕೂಡ ಅವೈಲೇಬಲ್ ಐತಿ. ನಿಮ್ಮ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡ್ರಿ. ಬೋರ್ಡಿಂಗ್ ಪಾಯಿಂಟ್ಸ್, ಡ್ರಾಪಿಂಗ್ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗ್ತಾವ ಅವ್ರ ವೆಬ್ಸೈಟ್ಸ್ ಒಳಗಡೆ. ಸೊ ಇದು ಒಂದು ಯೂಸ್ ಕೇಸ್ ಆಗಿತ್ತು. ಇದೇ ತರ ನೀವು ನೂರಾರು ಪ್ಲಗ್ಇನ್ಸ್ ಗಳನ್ನ ಇನ್ಸ್ಟಾಲ್ ಮಾಡಬಹುದು. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಮಲ್ಟಿಪಲ್ ಪ್ಲಗ್ಇನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾನೆ. ವಿಡಾಕಿ ಯೂಸ್ ಮಾಡ್ತಾ ಇದ್ದಾನೆ, ರೆಡ್ ಬಸ್ ಇವಾಗ ಜಸ್ಟ್ ಇನ್ಸ್ಟಾಲ್ ಮಾಡಿದ್ದೆ, ಯುಡಿಮಿ ಅನ್ನ ಯೂಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಚಾಟ್ ಜಿಪಿಟಿ ಒಳಗಡೆನೆ ನೀವು ಯುಡಿಮಿ ಕೋರ್ಸಸ್ ಅನ್ನ ಕೂಡ ಪ್ಲೇ ಮಾಡಬಹುದು. ದಟ್ ಕೆಪಬಿಲಿಟಿ ಇಸ್ ಆಲ್ಸೋ ದೇರ್. ನೀವು ಇಲ್ಲಿ ಸ್ಪ್ರೆಡ್ ಶೀಟ್ಸ್, PDF ಎಡಿಟ್ ಮಾಡಬಹುದು, ಪ್ರೆಸೆಂಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಈ ಪ್ಲಗ್ಇನ್ಸ್ ಗಳನ್ನ ಯೂಸ್ ಮಾಡಿಕೊಂಡು. ಅಡೋಬೆ ಅಂದ್ರೆ ಫೋಟೋಶಾಪ್ ಅನ್ನ ಕೂಡ ಇನ್ಸೈಡ್ ಚಾಟ್ ಜಿಪಿಟಿ ನೀವು ಯೂಸ್ ಮಾಡಬಹುದು ಪ್ಲಗ್ಇನ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಇವಾಗ ಇನ್ನೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಸಪೋಸ್ ಅನ್ಕೊಡ್ರಿ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಿ, ನಿಮ್ಗೆ ಥಂಬ್ನೇಲ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಇರ್ತೈತಿ ಅಂತ ಅನ್ಕೊಡ್ರಿ. ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಕ್ರಿಯೇಟಿವಿಟಿ ಒಳಗಡೆ ಕ್ಯಾನ್ವಾ ಐತಿ. ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡ್ರಿ. ಕ್ಯಾನ್ವಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕ್ಯಾನ್ವಾದ ಬಗ್ಗೆ ಡೀಟೇಲ್ಸ್ ಇಲ್ಲೆಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಇದನ್ನ ಓದ್ಕೊಡ್ರಿ. ಆಮೇಲೆ ಏನ್ ಮಾಡ್ರಿ ಅಂತಂದ್ರೆ ಇನ್ಸ್ಟಾಲ್ ಪ್ಲಗ್ಇನ್ ಮೇಲೆ ಕೊಡ್ರಿ. ನಾ ಇಲ್ಲಿ ಅವಾಗ್ಲೇ ನಿಮ್ಗೆ ಹೇಳಿದ್ದೆ ಕೆಲವೊಂದು ಅಪ್ಲಿಕೇಶನ್ ಅಥವಾ ಕೆಲವೊಂದು ಪ್ಲಗ್ಇನ್ಸ್ ನಿಮ್ಗೆ ಸೈನ್ ಇನ್ ಅನ್ನ ಕೇಳ್ತಾವ ಅಂತ ಹೇಳಿ. ನೀವಿಲ್ಲಿ ನೋಡ್ರಿ ಇದು ನನಗೆ ಸೈನ್ ಇನ್ ವಿತ್ ಕ್ಯಾನ್ವಾ ಅಂತ ಕೇಳಿಕತ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕ್ಯಾನ್ವಾಗ ತಗೊಂಡ್ ಹೋಗಿ ಅಲ್ಲಿ ನನಗೆ ಲಾಗಿನ್ ಮಾಡ್ಲಿಕ್ಕೆ ಹೇಳ್ತೈತಿ. ಫಾರ್ ಎಕ್ಸಾಂಪಲ್ ಈ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾ ಇಲ್ಲಿ ಲಾಗಿನ್ ಮಾಡ್ಬೇಕಾ. ನಿಮ್ಮ ಹತ್ರ ಏನಾದ್ರು ಆಲ್ರೆಡಿ ಕ್ಯಾನ್ವಾ ಅಕೌಂಟ್ ಇತ್ತಂದ್ರೆ ನೀವು ಪರ್ಮಿಷನ್ ಮಾತ್ರ ಕೊಡ್ಬೇಕು. ನನ್ನ ಹತ್ರ ಈ ಅಕೌಂಟ್ ಮೇಲೆ ಆಲ್ರೆಡಿ ಕ್ಯಾನ್ವಾ ಅಕೌಂಟ್ ಐತಿ, ಅದಕ್ಕೆ ಡೈರೆಕ್ಟ್ ಆಗಿ ಅಲೌ ಅಂತ ಕೇಳಿಕತೈತಿ. ಅಲೌ ಅಂತ ಕೊಡ್ತಾ ಇದ್ದಾನೆ. ಇಲ್ಲ ಅಂತಂದ್ರೆ ಗೂಗಲ್ ಅಕೌಂಟ್ ಅನ್ನು ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಡ್ರಿ. ಇವಾಗ ಅಥರೈಸ್ ಆಯ್ತಾ. ಅಥರೈಸ್ ಆದ ತಕ್ಷಣ ಚಾಟ್ ಜಿಪಿಟಿ ಒಳಗಡೆ ನಾನು ಕ್ಯಾನ್ವಾನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದ. ಅಂದ್ರೆ ಇಲ್ಲಿಂದಾನೇ ನಾನು ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಕ್ಯಾನ್ವಾ ಒಳಗಡೆ ಎಡಿಟ್ ಮಾಡಬಹುದು. ಸೊ ಇವಾಗ ಮತ್ತೆ ಇಲ್ಲಿ ಟ್ರೈನ್ ನ ಚಾರ್ಟ್ ಅಂತ ಬಂತ.
ಕ್ಲಿಕ್ ಮಾಡ್ತಾ ಇದ್ದಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾನ್ವಾ ಸೆಲೆಕ್ಟ್ ಆಗೈತಿ, ಕ್ರಿಯೇಟ್ ಅ ಸೋಷಿಯಲ್ ಮೀಡಿಯಾ ಪೋಸ್ಟ್. ಸೊ ನನ್ಗೆ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಐ ಆಮ್ ಅ ಯೂಟ್ಯೂಬರ್, ರೈಟ್? ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಕ್ರಿಯೇಟ್ ಅ ಥಂಬ್ನೇಲ್ ಫಾರ್ ಮೈ ರೀಸೆಂಟ್ ವಿಡಿಯೋ ಆನ್ ಪರ್ಸನಲ್ ಫೈನಾನ್ಸ್. ಓಕೆ, ಪರ್ಸನಲ್ ಫೈನಾನ್ಸ್. keep it clean and output should be required ಇಲ್ಲ, ಬಟ್ ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ 16:9. ಮೇನ್ ಟೆಕ್ಸ್ಟ್ ಅನ್ನು ಕೂಡ ಕೊಡ್ತಾ ಇದ್ದಾನೆ ಸೊ ದ್ಯಾಟ್ ಇಟ್ ಈಸ್ ಈಸಿ. ಮೇನ್ ಟೆಕ್ಸ್ಟ್ ಪರ್ಸನಲ್ ಫೈನಾನ್ಸ್ ಫಾರ್ ಬಿಗಿನರ್ಸ್. ಓಕೆ, ಈ ಥರ ಒಂದು ಪ್ರಾಂಪ್ಟ್ ಅನ್ನು ಕೊಡ್ತಾ ಇದ್ದಾನೆ. ಕೊಟ್ಟ ಇವಾಗ ಎಂಟರ್ ಕೊಡ್ತಾನೆ. ಎಂಟರ್ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ ಅಂತಂದ್ರೆ ಓಕೆ, ಸೊ ಇಲ್ಲೇನೋ ಕೇಳಿಕತ್ತೈತಿ. ಎಂಟರ್ ಕೊಟ್ಟ ತಕ್ಷಣ ಇದೆ ಕ್ಯಾನ್ವಾ ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಥಂಬ್ನೇಲ್ ಅನ್ನ ರೆಡಿ ಮಾಡ್ತೈತಿ. ಬಟ್ ಇಲ್ಲಿ ನಮ್ಗೆ ಏನು ಹೇಳಿಕತ್ತೈತಿ, ಐ ಕ್ಯಾನ್ ಹೆಲ್ಪ್ ಯು ವಿತ್ ದಟ್ ಥ್ರೂ ಕ್ಯಾನ್ವಾ ಬಟ್ ಐ ನೀಡ್ ಟು ಇನ್ವೋಕ್ ಕ್ಯಾನ್ವಾ ಕನೆಕ್ಟರ್ ಟು ಜನರೇಟ್ ದ ಡಿಸೈನ್. ಇನ್ ದಿಸ್ ಚಾರ್ಟ್ ಎನ್ವೈರನ್ಮೆಂಟ್ ಐ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ದ ಕನೆಕ್ಟರ್ ಸೊ ಐ ಕ್ಯಾನ್ ಕ್ರಿಯೇಟ್ ಅ ಕ್ಯಾನ್ವಾ ಫೈಲ್ ಮೈ ಸೆಲ್ಫ್. ಆಲ್ ರೈಟ್. ಸೊ ಸಮ್ ಟೈಮ್ ಈ ತರ ಎರರ್ಸ್ ಬರ್ತೈತಲ್ಲ, ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ. ಮತ್ತೆ ನ್ಯೂ ಚಾರ್ಟ್ ಅನ್ನ ಓಪನ್ ಮಾಡ್ರಿ. ಸಮ್ ಟೈಮ್ ಗ್ಲಿಚಸ್ ಬರ್ತಾವ. ಇಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡ್ರಿ. ಮೇ ಬಿ ಇಟ್ ಈಸ್ ದ ರೀಸನ್ ನಮ್ಮ ಹತ್ರ ಏನಾದ್ರು ಮಂತ್ಲಿ ಕ್ರೆಡಿಟ್ಸ್ ಕಡಿಮೆ ಆಗಿತ್ತು ಅಂತಂದ್ರೆ ಕ್ಯಾನ್ವಾ ಮತ್ತು ಚಾಟ್ ಜಿಪಿಟಿ ಕನೆಕ್ಷನ್ ಒಳಗಡೆ ಮಂತ್ಲಿ ಕ್ರೆಡಿಟ್ಸ್ ಇರ್ತಾವ. ಆ ಕ್ರೆಡಿಟ್ಸ್ ಏನಾದ್ರು ಕಡಿಮೆ ಆಗಿತ್ತ, ನಾವು ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಈ ತರ ಎರರ್ಸ್ ಬರ್ತಿರ್ತಾವ. ಬಟ್ ಲೆಟ್ ಅಸ್ ಟ್ರೈ ಒನ್ ಮೋರ್ ಟೈಮ್, ರೈಟ್? ಸೊ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಸೊ ಲೆಟ್ ಮೀ ಸಿ. ಓಕೆ, ಸೊ ಈ ಪ್ರಾಂಪ್ಟನ್ನು ಇಲ್ಲಿ ತಗೊಳ್ತಾ ಇದ್ದಾರೆ. ದಿಸ್ ಸ್ಟೈಲ್ ಪರ್ಫಾರ್ಮ್ಸ್ ವೆಲ್. ಓಕೆ, ಇದೇ ಪ್ರಾಂಪ್ಟನ್ನು ತಗೊಳ್ತಾನೆ. ಇದೇನು ಕ್ರಿಯೇಟ್ ಮಾಡಿಕೊಟ್ಟಲ್ಲ ಅದನ್ನೇ ತಗೊಳ್ತಾನೆ. ಹೊಸದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾನ್ವಾ ಒಳಗಡೆ ಕ್ಯಾನ್ವಾ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಕೊಡ್ತಾ ಇದ್ದಾನೆ. ಲೆಟ್ ಸಿ ಇಫ್ ದಿಸ್ ಟೈಮ್ ಇಸ್ ವರ್ಕ್ಸ್. ಐ ಥಿಂಕ್ ಇದು ವರ್ಕ್ ಆಗ್ಲಿಕ್ಕತ್ತೈತಿ. ಸಿ, ನೀವು ಇವಾಗ ಇಲ್ಲ ನೋಡ್ತಿರ್ಬೋದ ಕ್ಯಾನ್ವಾನ ಯೂಸ್ ಮಾಡ್ಕೊಂಡ ಇದು ನಮಗೆ ಥಂಬ್ನೇಲ್ ಅನ್ನ ರೆಡಿ ಮಾಡ್ಲಿಕ್ಕತ್ತೈತಿ. ಇವಾಗ ಎರರ್ ಏನು ಬಂತು ಅಲ್ಲ, ಅದು ಏನು ನಮ್ಗೆ ಫಸ್ಟ್ ಟೈಮ್ ನಾವು ಪ್ರಾಂಪ್ಟ್ ಕೊಟ್ಟಾಗ ಮಾಡಲಿಲ್ಲಲ್ಲ ಈ ಕೆಲಸನ, ಆ ಟೈಪ್ ಬಂದ್ರೆ ಹೆದರ್ಬೇಡ್ರಿ. ಅಲ್ಲಿ ಏನು ಕೊಟ್ಟೈತಿ ಅಂತ ಪ್ರಾಪರಾಗಿ ಓದ್ರಿ. ನನ್ನ ಪ್ರಕಾರ ಇಲ್ಲಿ 2 ಪಾಸಿಬಿಲಿಟೀಸ್. ಒಂದು, ನಿಮ್ಮ ಕ್ರೆಡಿಟ್ಸ್ ಏನೈತಲ್ಲ ಅದು ಆಲ್ರೆಡಿ ಖಾಲಿ ಆಗೈತಿ. ಇಲ್ಲ ಅಂತಂದ್ರೆ ಅಲ್ಲಿ ಗ್ಲಿಚ್ ಇರ್ಬೋದು. ಅದು ಒಂದೊಂದು ಸಾರಿ ಚಾಟ್ ಜಿಪಿಟಿ ಹೆಲ್ಯುಸಿನೇಟ್ ಮಾಡ್ತೈತಿ ಬಿಕಾಸ್ ಇಟ್ಸ್ ವರ್ಕಿಂಗ್ ವಿತ್ ದಿ ಆನ್ಲೈನ್ ಡೇಟಾ, ರೈಟ್? ಸೊ ಅದಕ್ಕೋಸ್ಕರ ಹೆಲ್ಯುಸಿನೇಟ್ ಮಾಡ್ತೈತಿ. ಆ ಥರ ಆಯ್ತು ಅಂತಂದ್ರೆ ಮತ್ತೆ ಹೊಸ ಚಾರ್ಟ್ ಮಾಡಿ ಕ್ಯಾನ್ವಾನ ಸೆಲೆಕ್ಟ್ ಮಾಡಿ ಈ ಥರ ಕೊಡ್ರಿ. ನೋಡ್ರಿ, ಇವಾಗ ಇಲ್ಲಿ ಥಂಬ್ನೇಲ್ ಅನ್ನ ರೆಡಿ ಮಾಡೈತಿ. ನೋಡ್ರಿ, ಇಲ್ಲಿ 4 ಥಂಬ್ನೇಲ್ಸ್ ಅನ್ನ ರೆಡಿ ಮಾಡೈತಿ. ಓಕೆ, 1 2 3 4. ಸೊ ಇವಾಗ ನಾನು ಫಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈರೆಕ್ಟ್ ಆಗಿ ನಾನು ಓಪನ್ ಇನ್ ಕ್ಯಾನ್ವಾ ಅಂತ ಕೊಟ್ಟೆ ಅಂತಂದ್ರೆ ಇಲ್ಲಿ ನಾನು ಹೋಗ್ಬಿಟ್ಟ ಮತ್ತೆ ನನಗೆ ಬೇಕು ಅಂತಂಗ ನಾ ಇದನ್ನ ಎಡಿಟ್ ಮಾಡ್ಬೋದಾ. ಫಾರ್ ಮೀ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಫಾಂಟ್ ಅನ್ನ ಚೇಂಜ್ ಮಾಡ್ಬೋದಾ, ಫಾಂಟ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೋದಾ, ಕಲರ್ ಅನ್ನ ಚೇಂಜ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ಈ ತರ ಸಿ ದಿಸ್ ಲುಕ್ಸ್ ಲಿಟಲ್ ಬಿಟ್ ಬೆಟರ್ ಐ ಕುಡ್ ಸೇ. ಬೇಕು ಅಂತಂದ್ರೆ, ಇಲ್ಲಾಂದ್ರೆ ನೀವು ಈ ತರ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿಂದ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡ ಇಲ್ಲಿ ಇರುವಂತ ಸೇಮ್ ಕಲರ್ ಐತಲ್ಲ ಅದನ್ನೇ ಕೊಡಬಹುದು ಸೊ ದಟ್ ಇಟ್ ಮ್ಯಾಚಸ್ ದ ಬ್ರ್ಯಾಂಡಿಂಗ್. ಸೊ ಈ ತರ ನೀವು ಎಡಿಟ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟ ಡೌನ್ಲೋಡ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಒಳಗಡೆ ನೀವು ಒಂದು ಬೆಸ್ಟ್ ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಬಹುದು. ನೋಡ್ರಿ, ಇಲ್ಲಿ ನಾ ಇವಾಗ ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದ್ದೇನೆ. ಇದು ರೆಡಿ ಆಗಿ ಬಂದೈತಿ. ಡೌನ್ಲೋಡ್ ಕೂಡ ಮಾಡಿದ್ದೇನೆ. ಸಿ, ಯಾವುದೇ ವಾಟರ್ ಮಾರ್ಕ್ ಇಲ್ಲ, ಏನೂ ಇಲ್ಲ. ಸೊ ಈ ತರ ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ ಥಂಬ್ನೇಲ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು ಪ್ಲಗಿನ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಇದೇ ತರ ನಿಮ್ಗೆ ಬಹಳಷ್ಟು ಪ್ಲಗಿನ್ಸ್ ಇದಾವ. ಇಲ್ಲಿ ವೇರಿಯಸ್ ಕ್ಯಾಟಗರೀಸ್ ಅನ್ನ ಇವ್ರು ಮಾಡಿದಾರೆ. ಸಪೋಸ್ ಅನ್ಕೊಡ್ರಿ ನಿಮ್ಗೆ ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ ಒಳಗಡೆ ಗೊತ್ತಾಯ್ತೆ ನಿಮ್ಗೆ ಈ ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಏನೋ ಕೆಲಸ ಐತಲ್ಲ ಅದನ್ನ ಅಚೀವ್ ಮಾಡಬಹುದು ಅಂತ ಹೇಳಿ ನಿಮ್ಗೆ ಅದ್ರ ಹೆಸರು ಗೊತ್ತಿತ್ತು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಅಡೋಬೆ ಅಂತ ಒಂದು ಸರ್ಚ್ ಮಾಡ್ದೇನೆ. ಅಡೋಬೆ ಅಂತ ಸರ್ಚ್ ಮಾಡಿದ ಕೂಡಲೇ ಅಡೋಬೆ ಎಕ್ಸ್ಪ್ರೆಸ್ ಐತಿ. ಅಡೋಬೆ ಎಕ್ಸ್ಪ್ರೆಸ್ ಇದು ಕಾಂಪಿಟೇಟರ್ ಆಫ್ ಕ್ಯಾನ್ವಾ. ಇದು ಸೇಮ್ ಕ್ಯಾನ್ವಾ ತರ ವರ್ಕ್ ಆಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ನಾನು ಡಿಸೈನ್ಸ್ ಅನ್ನ ಮಾಡಬಹುದು ಫ್ರೀ ಆಫ್ ಕಾಸ್ಟ್ ಒಳಗಡೆ. ಆಮೇಲೆ ಇದೇ ತರ ನೀವೇನಾದ್ರೂ ಟ್ರಿಪ್ ಹೋಗ್ತಾ ಇದ್ರಿ ಅಥವಾ ಎಲ್ಲಾದ್ರೂ ಫಾರಿನ್ ಹೋಗ್ತಾ ಇದ್ರಿ, ಫ್ಲೈಟ್ಸ್ ಬುಕ್ ಮಾಡ್ಬೇಕು ಇದ್ರಿ ಅಂತಂದ್ರೆ ಫ್ಲೈಟ್ ಅಂತ ಸರ್ಚ್ ಮಾಡ್ರಿ. ಫ್ಲೈಟ್ ಅಂತ ಸರ್ಚ್ ಮಾಡಿದ ಕೂಡಲೇ ಯಾವೆಲ್ಲ ಆಪ್ಸ್ ಒಳಗಡೆ ನೀವು ಫ್ಲೈಟ್ಸ್ ಅನ್ನ ಸರ್ಚ್ ಮಾಡಬಹುದು ಅದ್ರದ್ದು ಕೂಡ ಇಲ್ಲಿ ಪ್ಲಗಿನ್ಸ್ ನಿಮ್ಗೆ ತೋರಿಸ್ತಾವೆ. ಇಲ್ಲಿ ಶೋ ಮೋರ್ ಅಂತ ಐತಿ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ತೋರಿಸ್ತಾವೆ. ಇವಾಗ ಮೇಕ್ ಮೈ ಟ್ರಿಪ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಬಹುದಾ. ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಪ್ಲಗಿನ್ ಅಂತ ಮತ್ತೆ ಕೊಡ್ತಾ ಇದ್ದಾನೆ, ಕನೆಕ್ಟ್ ಕೊಡ್ತಾ ಇದ್ದಾನೆ. ಲೆಟ್ ಮಿ ಸಿ. ಓಕೆ, ಸೊ ಇವಾಗ ಮೇಕ್ ಮೈ ಟ್ರಿಪ್ ಇಸ್ ನೌ ಕನೆಕ್ಟೆಡ್. ಟ್ರೈ ಇನ್ ಅ ಚಾರ್ಟ್. ಸೊ ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಫಸ್ಟ್ ಹೋಟೆಲ್ಸ್ ಅನ್ನ ಸರ್ಚ್ ಮಾಡೋಣ. ಆಸ್ ದೇ ಹ್ಯಾವ್ ಶೋನ್ ಶೋ ಮಿ ಹೋಟೆಲ್ಸ್ ಫಾರ್ ಗೋವಾ. ಸೊ
ಇವಾಗ ಜಸ್ಟ್ ಎಂಟರ್ ಕೊಡ್ತಾ ಇದ್ದಾನೆ, ಮೇಕ್ ಮೈ ಟ್ರಿಪ್ ಸೆಲೆಕ್ಟ್ ಆಗೈತಿ ಆಟೋಮೆಟಿಕ್ ಆಗಿ. ನಾ ಇವಾಗ ಜಸ್ಟ್ ಅಲ್ಲಿ ಏನ್ ಪ್ರಾಂಪ್ಟ್ ಇತ್ತಲ್ಲ ಅದೇ ಸಿಂಪಲ್ ಪ್ರಾಂಪ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಆಲ್ ರೈಟ್, ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನಮ್ಗೆ ಹೋಟೆಲ್ಸ್ ಅನ್ನ ಶೋ ಮಾಡ್ಲಿಕ್ಕೆ ಹತ್ತೈತಿ. ಸಿ ಬುಕ್ ಮೈ ಟ್ರಿಪ್ ಒಳಗಡೆ ಡೈರೆಕ್ಟ್ ಆಗಿ ನೀವು ಬುಕ್ ಮಾಡೋದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಬಟನ್ ಸಿಗ್ತೈತಿ. ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದಾರ, ರೇಟಿಂಗ್ ಏನೈತಿ, ಆ ಹೋಟೆಲ್ ಹೆಸರು ಏನೈತಿ, ಏನೇನ್ ಇನ್ಕ್ಲೂಡೆಡ್ ಐತಿ, ಏನೇನ್ ಇನ್ಕ್ಲೂಡೆಡ್ ಇಲ್ಲ. ಇಲ್ಲೂ ಕೂಡ ನೀವು ಮತ್ತೆ ನ್ಯಾರೋ ಡೌನ್ ಮಾಡಬಹುದು. ನಿಮ್ಮ ಚೆಕ್ ಇನ್ ಡೇಟ್ಸ್ ಅನ್ನ ಹೇಳ್ಬೋದು, ಚೆಕ್ಔಟ್ ಡೇಟ್ಸ್ ಅನ್ನ ಹೇಳ್ಬೋದು, ಬಜೆಟ್ ಏನೈತಿ, ನಿಮ್ಮ ಪ್ರಿಫರ್ಡ್ ಏರಿಯಾ ಏನೈತಿ, ಸೌತ್ ಗೋವಾ, ನಾರ್ತ್ ಗೋವಾ, ಕಲ್ಲಂಗುಟ್ಟೆ, ಈ ತರ ಯಾವ ಏರಿಯಾ ಒಳಗಡೆ ಇರಬೇಕು ಅಂತ ಇದ್ರಿ. ಆಮೇಲೆ ಪ್ರಿಫರೆನ್ಸಸ್ ಏನೈತಿ, ಬೀಚ್ ಫ್ರಂಟ್ ಬೇಕು, 5 ಸ್ಟಾರ್ ಬೇಕು, ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಬೇಕು, ವೈಫೈ ಬೇಕು, ಫ್ರೆಂಡ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಇರಬೇಕು. ಸೊ ಈ ತರ ನೀವು ನ್ಯಾರೋ ಡೌನ್ ಮಾಡಬಹುದಾ. ಮ್ಯಾನ್ಯುವಲ್ ಆಗಿ ಅಲ್ಲಿ ವೆಬ್ಸೈಟ್ಸ್ ಒಳಗಡೆ ಹೋಗ್ಬಿಟ್ಟು ನ್ಯಾರೋ ಡೌನ್ ಮಾಡೋದಕ್ಕಿಂತ ಇಲ್ಲಿ ಚಾಟ್ ಜಿಪಿಟಿ ಜೊತೆ ಡೈರೆಕ್ಟ್ ಆಗಿ ಇಲ್ಲೇ ನ್ಯಾರೋ ಡೌನ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಚಾಟ್ ಜಿಪಿಟಿ ಒಳಗಡೆ ನೀವು ಟೈಪ್ ಮಾಡಬೇಕು ಅಂತ ಇಲ್ಲ. ಈ ಒಂದು ಮೈಕ್ ಐತಲ್ಲ ಡಿಕ್ಟೇಟ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡಬಹುದು. ಕ್ಯಾನ್ ಯು ಫೈಂಡ್ ಮಿ ದಿ ಹೋಟೆಲ್ಸ್ ಫಾರ್ ಅಂಡರ್ 3000 rupees. ಸೊ ಈ ತರ ನೀವು ಹೇಳ್ಬಿಟ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇದೇನ್ ಮಾಡ್ತೈತಿ ಅಂತಂದ್ರೆ ಅದನ್ನ ಇಲ್ಲಿ ಟೈಪ್ ಮಾಡಿ ಕೊಡ್ತೈತಿ. ಆಮೇಲೆ ಇದಕ್ಕೆ ಎಂಟರ್ ಕೊಟ್ರಿ ಅಂತಂದ್ರೆ ಈ ತರ ಮತ್ತೆ ಇದು ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಸೊ ಈ ತರ ನೀವು ಚಾಟ್ ಜಿಪಿಟಿ ಒಳಗಡೆ ಹಂಡ್ರೆಡ್ಸ್ ಆಫ್ ಪ್ಲಗಿನ್ಸ್ ಅನ್ನ ಯೂಸ್ ಮಾಡಬಹುದು. ನಿಮ್ಮ ಪ್ರತಿಯೊಂದು ಯೂಸ್ ಕೇಸ್ಗೂ ಡಿಫ್ರೆಂಟ್ ಪ್ಲಗಿನ್ಸ್ ಅನ್ನ ನೀವು ಇನ್ಸ್ಟಾಲ್ ಮಾಡಬಹುದು. ಮೇ ಬಿ ಕಂಟೆಂಟ್ ಕ್ರಿಯೇಟರ್ಸ್ ಗ ಕ್ಯಾನ್ವಾ ಯೂಸ್ಫುಲ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಗ ಯುಡಿಮಿ ಯೂಸ್ಫುಲ್ ಆಗಿರ್ಬೋದು, ಡೆವಲಪರ್ಸ್ ಗ ಗಿಟ್ ಹಬ್ ಯೂಸ್ಫುಲ್ ಆಗಿರ್ಬೋದು. ಸೊ ನಿಮ್ಮ ಯೂಸ್ ಕೇಸ್ ತಕ್ಕಂಗ ನೀವು ಇವುಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ನಾ ಇವಾಗ ಈ ಪ್ಲಗಿನ್ಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಪ್ರತಿಯೊಂದು ಕೆಟಗರಿಗೂ ಯಾವ್ದು ಪ್ಲಗಿನ್ಸ್ ಬೆಸ್ಟ್ ಇದಾವಲ್ಲ ಅವುಗಳ ಮೇಲೆ ಇನ್ ಡೆಪ್ತ್ ವಿಡಿಯೋ ಅನ್ನ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಕಂಟೆಂಟ್ ಕ್ರಿಯೇಟರ್ಸ್ ಗ ಯಾವ ಬೆಸ್ಟ್ ಪ್ಲಗಿನ್ಸ್ ಇದಾವ, ಸ್ಟೂಡೆಂಟ್ಸ್ ಯಾವ ಬೆಸ್ಟ್ ಪ್ಲಗಿನ್ಸ್ ಇದಾವ, ಡೆವಲಪರ್ಸ್ ಯಾವ ಬೆಸ್ಟ್ ಪ್ಲಗಿನ್ಸ್ ಇದಾವ, ಡೇ ಟು ಡೇ ಲೈಫ್ ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾವ ಬೆಸ್ಟ್ ಪ್ಲಗಿನ್ಸ್ ಇದಾವ ಅಂತ ಹೇಳಿ ಇನ್ ಡೆಪ್ತ್ ಒಳಗಡೆ ಈ ವಿಡಿಯೋಸ್ ಅನ್ನ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಕೂಡ ಜಾಯ್ನ್ ಆಗ್ರಿ. ಇಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಬೇಸಿಸ್ AI ಟಿಪ್ಸ್, AI ಟ್ಯುಟೋರಿಯಲ್ಸ್, ಪ್ರಾಂಪ್ಟ್ಸ್, ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತೆ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.